2025 ಇನ್ನು ಮುಕ್ತಾಯಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು ನೋಡ್ಬೋದು. ನಾವಿರ್ತಕ್ಕಂಥದ್ದು ಬೆಂಗಳೂರಿನ ಕೋರಮಂಗಲ ರಸ್ತೆಯಲ್ಲಿ. ಕೋರಮಂಗಲ ರಸ್ತೆ ಒಂದು ರೀತಿ ಊರ ಹಬ್ಬದ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಯೂತ್ಸ್ಗಳು. ಸೊ ಸಾಕಷ್ಟು ಯುವಕರು ಯುವತಿಯರಾಗಿರ್ಬೋದು ಈ ಕೋರಮಂಗಲ ರಸ್ತೆಗೆ ಸೇರಿದ್ದಾರೆ. ಸೊ ಬೆಂಗಳೂರು ಅಂದ ತಕ್ಷಣ ಅಂದರೆ ಹೊಸ ವರ್ಷ ಆಚರಣೆ ಅಂದ ತಕ್ಷಣ ಬೆಂಗಳೂರಿನಲ್ಲಿ ಮೊದಲಿಗೆ ನೆನಪು ಬರ್ತಕ್ಕಂಥದ್ದೇ ಕೋರಮಂಗಲ ರಸ್ತೆ. ಅದಾದ ಬಳಿಕ ಎಂ ಜಿ ರಸ್ತೆ ನೋಡ್ಬೋದು. ಸಾಕಷ್ಟು ಜನ ಕಿಕ್ಕಿರಿದು ಸೇರಿರುವಂಥದ್ದು, ಅಂದರೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಾಕಷ್ಟು ಜನ ನೆರೆದಿರುವಂಥದ್ದು. ಸೊ ಒಂದು ರೀತಿ 2025 ಅದ್ದೂರಿಯಾಗಿ ಕಳಿಸ್ಕೊಡ್ಬೇಕು, 2026 ನಾವು ಅದ್ದೂರಿಯಾಗಿ ಸ್ವಾಗತಿಸಬೇಕು ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಯೂತ್ಸ್ಗಳು ಒಂದು ರೀತಿ ಸಂಭ್ರಮಿಸ್ತಾರೆ. ಸೊ ನೋಡ್ಬೋದು ಸಾಕಷ್ಟು ಜನ 2025 ನಾವು ಅದ್ದೂರಿಯಾಗಿ ಸಂಭ್ರಮಿಸ್ತಾ ಇದ್ದೀವಿ ಎನ್ನುವಂಥದ್ದು. ಸೊ ಡಿ ಜೆ ಆಗಿರ್ಬೋದು, ಪಬ್ ಆಗಿರ್ಬೋದು, ಸಾಕಷ್ಟು ಜನ ಈ ಕೋರಮಂಗಲದ ರಸ್ತೆಗೆ ಬರ್ತಾರೆ. ಯಾಕಂತ ಹೇಳಿದ್ರೆ ಮದ್ಯವನ್ನು ಸೇವಿಸುವಂಥ ಆಗ್ಬೋದು ಅಥವಾ ಡಿ ಜೆ ಸದ್ದಿಗೆ ಹೆಜ್ಜೆಯನ್ನು ಹಾಕುವಂಥದ್ದಾಗಿರ್ಬೋದು. ಈ ಕೋರಮಂಗಲ ರಸ್ತೆಯ ಪ್ರತಿಯೊಂದು ಪಬ್ಗಳು ಕೂಡ ಈಗಾಗಲೇ ತುಂಬಿರುವಂಥದ್ದು, ಅಂದರೆ ಯಾರಿಗೂ ಕೂಡ ಒಳಗಡೆ ಜಾಗ ಇಲ್ಲ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಕೋರಮಂಗಲ ರಸ್ತೆಗೆ ಅಷ್ಟೊಂದು ಜನ ಸಾಕಷ್ಟು ಜನ ಬರ್ತಾ ಇರುವಂಥದ್ದು. ಪ್ರತಿ ವರ್ಷವೂ ಕೂಡ ಇದೇ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಏನೋ ನೀವು ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಹೇಳಿದ್ರೆ ಕೋರಮಂಗಲ ರಸ್ತೆ ನೆನಪಾಗುತ್ತೆ. ಈಗಾಗಲೇ ಪೊಲೀಸರು ಕೂಡ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ಸೊ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೂಡ ಅಲ್ಲಲ್ಲಿ ಅಂದ್ರೆ ನಿರ್ಮಾಣ ಮಾಡಿದ್ದಾರೆ. ಅಂದರೆ ತಾತ್ಕಾಲಿಕವಾಗಿ ಯಾರಿಗೆ ಏನಾದರೂ ತೊಂದರೆಗಳಾದರೆ, ಸೊ ಯಾರಿಗಾದ್ರೂ ಏನಾದರೂ ಒಂದು ರೀತಿ ಅವಘಡಗಳು ಸಂಭವಿಸಿದರೆ ತಕ್ಷಣ ಅವರಿಗೆ ಸ್ಪಂದಿಸಬೇಕು, ಅಂದರೆ ಚಿಕಿತ್ಸೆಯನ್ನು ನೀಡಬೇಕನ್ನೋ ಉದ್ದೇಶದಿಂದ ಅಲ್ಲಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಆಂಬ್ಯುಲೆನ್ಸ್ಗಳನ್ನು ಕೂಡ ನಿಲ್ಲಿಸಿದ್ದಾರೆ. ಸೊ ಇದ್ರ ಜೊತೆಗೆ ಫೈರ್ ಇಂಜಿನ್ ಆಗಿರ್ಬೋದು. ಸೊ ಪೊಲೀಸರು ಕೂಡ ಸಕಲ ರೀತಿಯಲ್ಲಿ ಒಂದು ರಸ್ತೆ ಇದ್ದಕ್ಕೂ ಪೊಲೀಸರು ಕೂಡ ಹೈ ಅಲರ್ಟ್, ಅಂದರೆ ಯಾರು ಕೂಡ ಅನುಚಿತವಾಗಿ ವರ್ತಿಸಬಾರ್ದು ಎನ್ನುವಂಥದ್ದು. ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿರುವಂಥದ್ದು, ಅಂದರೆ ಯಾವ ವ್ಯಕ್ತಿಯೂ ಕೂಡ ಅನುಚಿತವಾಗಿ ವರ್ತಿಸಬಾರ್ದು, ಎಲ್ಲರೂ ಕೂಡ ಹೊಸ ವರ್ಷಾಚರಣೆಯನ್ನು ಸಂಭ್ರಮಿಸಬೇಕು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಪೊಲೀಸರು ಕೂಡ ಸಕಲ ರೀತಿಯಲ್ಲಿ ಸಜ್ಜಾಗಿದ್ದಾರೆ. ಸೊ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಎನ್ನುವಂಥದ್ದು ಪ್ರತಿಯೊಬ್ಬರು ಕೂಡ, ಅಂದರೆ ಒಳ ಬರ್ತಕ್ಕಂಥ ಈ ರಸ್ತೆಗೆ ಏನು ಕೋರಮಂಗಲದ ಏನು ಪ್ರಮುಖ ರಸ್ತೆ ಏನಿದೆ ಈ ರಸ್ತೆಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥದ್ದು. ಜೊತೆಗೆ ಏನಾದರೂ ಒಂದು ರೀತಿ ಅಹಿತಕರ ಘಟನೆ ಆಗಬಾರ್ದು ಎನ್ನುವಂಥದ್ದು. ಸೊ ಹಾಗಾಗಿ ಬರುವಂಥ ಪ್ರತಿಯೊಬ್ಬರು ಕೂಡ ಪರಿಶೀಲನೆ ಮಾಡುವಂಥದ್ದು. ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ರೀತಿ ಅವರಿಗೆ ಅಂದ್ರೆ ಸೂಚನೆಗಳನ್ನು ನೀಡುವಂಥದ್ದು. ಜೊತೆಗೆ ಅಂದರೆ ಸಂಭ್ರಮಾಚರಣೆಗೆ ಬಂದಿದ್ರೆ ಸಂಭ್ರಮಾಚರಣೆ ಮಾಡಿ, ಯಾರು ಕೂಡ ಅನುಚಿತವಾಗಿ ವರ್ತಿಸಬೇಡಿ ಎನ್ನುವಂಥದ್ದನ್ನು ಅಲ್ಲಲ್ಲಿ ಮೈಕ್ಗಳ ಮೂಲಕ ಅನೌನ್ಸನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಒಂದು ರೀತಿ ಹೊಸ ವರ್ಷಾಚರಣೆಯನ್ನು ಸಂಭ್ರಮಿಸಲಿಕ್ಕೆ ಕಾತರಾಗಿರುವಂಥದ್ದು. ಅಂದರೆ 2025 ಸಾಕು, 26 ನಾವು ಸ್ವಾಗತಿಸಬೇಕು ಅನ್ನುವಂಥದ್ದನ್ನು ಆ ಖುಷಿಯಲ್ಲಿ ಕೂಡ ಸಾಕಷ್ಟು ಜನ ಈ ಕೋರಮಂಗಲ ರಸ್ತೆಗೆ ಬಂದಿರುವಂಥದ್ದು. ಒಂದಷ್ಟು ಜನ ಏನೋ ಲಿಮಿಟ್ ಕ್ರಾಸ್ ಮಾಡಿ ಮದ್ಯವನ್ನು ಸೇವಿಸ್ತಾರೆ. ಮದ್ಯವನ್ನು ಸೇವಿಸಿದಾಗ ಅವರಿಗೆ ನಡೆಯೋಕ್ಕಾಗೋದಿಲ್ಲ ಎಂದಾಗ ಪೊಲೀಸರು ಕೂಡ ಅವರನ್ನು ಅಂದರೆ ತಾತ್ಕಾಲಿಕ ಆರೈಕೆ ಕೇಂದ್ರ, ಸಹಾಯ ಕೇಂದ್ರಗಳ ಮೂಲಕ ಅಲ್ಲಿಗೆ ಅವರಿಗೆ ಆರೈಕೆಯನ್ನು ಮಾಡ್ತಾರೆ. ಬೆಡ್ ವ್ಯವಸ್ಥೆ ಇರುತ್ತೆ, ಒಂದಿಷ್ಟು ಪ್ರಾಥಮಿಕ ಕಿಟ್ಗಳನ್ನು ಇಟ್ಟಿದ್ದಾರೆ. ಇದ್ರ ಜೊತೆಗೆ ಪೊಲೀಸರು ಯಾರೂ ಕೂಡ ಅನುಚಿತವಾಗಿ ವರ್ತಿಸಬಾರ್ದು ಅಂತೇಳಿ ರಸ್ತೆದಕ್ಕೂ ಆ ಬದಿ ಮತ್ತು ಈ ಕಡೆ ಬದಿ ಎರಡೂ ಬದಿಯಲ್ಲೂ ಕೂಡ ಪೊಲೀಸರು ಹೈ ಅಲರ್ಟ್, ಅಂದರೆ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಈಗಾಗಲೇ ನೋಡ್ಬೋದು ಕೋರಮಂಗಲದ ಪ್ರತಿಯೊಂದು ಪಬ್ಗಳಲ್ಲೂ ಕೂಡ ಕಿಕ್ಕಿರಿದು ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಸೇರಿದ್ದಾರೆ. ಸೊ ಎಲ್ಲೂ ಕೂಡ ಅವರಿಗೆ ಜಾಗ ಇಲ್ಲ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಒಂದಷ್ಟು ಜನ ಕಾದು ಕುಳಿತಿದ್ದಾರೆ, ಯಾರಿಗೂ ಕೂಡ ಅಲ್ಲಿ ಜಾಗ ಇಲ್ಲವಂಥದ್ದು. ಯಾಕಂದರೆ ಕೋರಮಂಗಲ ಅಂದ ತಕ್ಷಣ ಹೊಸ ವರ್ಷಾಚರಣೆಗೆ ಬೆಸ್ಟ್ ಪ್ಲೇಸ್ ಎನ್ನುವಂಥದ್ದು ಒಂದಷ್ಟು ಯುವಕರ ಮಾತಾಗಿರುವಂಥದ್ದು. ಸೊ ಹೀಗಾಗಿ ಕೋರಮಂಗಲದ ರಸ್ತೆ ಎನ್ನುವಂಥದ್ದು ಏನಿದೆ, ಸೊ ಹೊಸ ವರ್ಷಾಚರಣೆಯ ಸಂಭ್ರಮಾಚರಣೆಯ ಹಾಟ್ ಸ್ಪಾಟ್ ಎನ್ನುವಂಥದ್ದು. ಹಾಗಾಗಿ ಒಂದಷ್ಟು ಜನ ತುಂಬಾ ಜನ ಕಿಕ್ಕಿರಿದು ಸೇರಿದ್ದಾರೆ. ಇದ್ರ ಜೊತೆಗೆ ಪೊಲೀಸರು ಕೂಡ ಅವರನ್ನು ಚದುರಿಸುವಂಥ ಕೆಲಸ, ಸೊ ಯಾರು ಕೂಡ ಅನುಚಿತವಾಗಿ ವರ್ತಿಸಬಾರ್ದು ಎನ್ನುವಂಥದ್ದು. ಹೀಗಾಗಿ ಎಲ್ಲ ರೀತಿಯಲ್ಲೂ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. 2025 ಇನ್ನು ಮುಕ್ತಾಯಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು ನೋಡ್ಬೋದು. ನಾವಿರ್ತಕ್ಕಂಥದ್ದು ಬೆಂಗಳೂರಿನ ಕೋರಮಂಗಲ ರಸ್ತೆಯಲ್ಲಿ. ಕೋರಮಂಗಲ ರಸ್ತೆ ಒಂದು ರೀತಿ ಊರ ಹಬ್ಬದ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಯೂತ್ಸ್ಗಳು. ಸೊ ಸಾಕಷ್ಟು ಯುವಕರು ಯುವತಿಯರಾಗಿರ್ಬೋದು ಈ ಕೋರಮಂಗಲ ರಸ್ತೆಗೆ ಸೇರಿದ್ದಾರೆ. ಸೊ ಬೆಂಗಳೂರು ಅಂದ ತಕ್ಷಣ ಅಂದರೆ ಹೊಸ ವರ್ಷ ಆಚರಣೆ ಅಂದ ತಕ್ಷಣ ಬೆಂಗಳೂರಿನಲ್ಲಿ ಮೊದಲಿಗೆ ನೆನಪು ಬರ್ತಕ್ಕಂಥದ್ದೇ ಕೋರಮಂಗಲ ರಸ್ತೆ. ಅದಾದ ಬಳಿಕ ಎಂ ಜಿ ರಸ್ತೆ ನೋಡ್ಬೋದು. ಸಾಕಷ್ಟು ಜನ ಕಿಕ್ಕಿರಿದು ಸೇರಿರುವಂಥದ್ದು, ಅಂದರೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಾಕಷ್ಟು ಜನ ನೆರೆದಿರುವಂಥದ್ದು. ಸೊ ಒಂದು ರೀತಿ 2025 ಅದ್ದೂರಿಯಾಗಿ ಕಳಿಸ್ಕೊಡ್ಬೇಕು, 2026 ನಾವು ಅದ್ದೂರಿಯಾಗಿ ಸ್ವಾಗತಿಸಬೇಕು ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಯೂತ್ಸ್ಗಳು ಒಂದು ರೀತಿ ಸಂಭ್ರಮಿಸ್ತಾರೆ. ಸೊ ನೋಡ್ಬೋದು ಸಾಕಷ್ಟು ಜನ 2025 ನಾವು ಅದ್ದೂರಿಯಾಗಿ ಸಂಭ್ರಮಿಸ್ತಾ ಇದ್ದೀವಿ ಎನ್ನುವಂಥದ್ದು. ಸೊ ಡಿ ಜೆ ಆಗಿರ್ಬೋದು, ಪಬ್ ಆಗಿರ್ಬೋದು, ಸಾಕಷ್ಟು ಜನ ಈ ಕೋರಮಂಗಲದ ರಸ್ತೆಗೆ ಬರ್ತಾರೆ. ಯಾಕಂತ ಹೇಳಿದ್ರೆ ಮದ್ಯವನ್ನು ಸೇವಿಸುವಂಥ ಆಗ್ಬೋದು ಅಥವಾ ಡಿ ಜೆ ಸದ್ದಿಗೆ ಹೆಜ್ಜೆಯನ್ನು ಹಾಕುವಂಥದ್ದಾಗಿರ್ಬೋದು. ಈ ಕೋರಮಂಗಲ ರಸ್ತೆಯ ಪ್ರತಿಯೊಂದು ಪಬ್ಗಳು ಕೂಡ ಈಗಾಗಲೇ ತುಂಬಿರುವಂಥದ್ದು, ಅಂದರೆ ಯಾರಿಗೂ ಕೂಡ ಒಳಗಡೆ ಜಾಗ ಇಲ್ಲ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಕೋರಮಂಗಲ ರಸ್ತೆಗೆ ಅಷ್ಟೊಂದು ಜನ ಸಾಕಷ್ಟು ಜನ
ಜನ ಬರ್ತಾ ಇರುವಂಥದ್ದು. ಪ್ರತಿ ವರ್ಷವೂ ಕೂಡ ಇದೇ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಏನೋ ನೀವು ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಹೇಳಿದ್ರೆ ಕೋರಮಂಗಲ ರಸ್ತೆ ನೆನಪಾಗುತ್ತೆ. ಈಗಾಗಲೇ ಪೊಲೀಸರು ಕೂಡ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ಸೊ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೂಡ ಅಲ್ಲಲ್ಲಿ ಅಂದ್ರೆ ನಿರ್ಮಾಣ ಮಾಡಿದ್ದಾರೆ. ಅಂದರೆ ತಾತ್ಕಾಲಿಕವಾಗಿ ಯಾರಿಗೆ ಏನಾದರೂ ತೊಂದರೆಗಳಾದರೆ, ಸೊ ಯಾರಿಗಾದ್ರೂ ಏನಾದರೂ ಒಂದು ರೀತಿ ಅವಘಡಗಳು ಸಂಭವಿಸಿದರೆ ತಕ್ಷಣ ಅವರಿಗೆ ಸ್ಪಂದಿಸಬೇಕು, ಅಂದರೆ ಚಿಕಿತ್ಸೆಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಆಂಬ್ಯುಲೆನ್ಸ್ಗಳನ್ನು ಕೂಡ ನಿಲ್ಲಿಸಿದ್ದಾರೆ. ಸೊ ಇದ್ರ ಜೊತೆಗೆ ಫೈರ್ ಇಂಜಿನ್ ಆಗಿರ್ಬೋದು. ಸೊ ಪೊಲೀಸರು ಕೂಡ ಸಕಲ ರೀತಿಯಲ್ಲಿ ಒಂದು ರಸ್ತೆ ಇದ್ದಕ್ಕೂ ಪೊಲೀಸರು ಕೂಡ ಹೈ ಅಲರ್ಟ್, ಅಂದರೆ ಯಾರು ಕೂಡ ಅನುಚಿತವಾಗಿ ವರ್ತಿಸಬಾರ್ದು ಎನ್ನುವಂಥದ್ದು. ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿರುವಂಥದ್ದು, ಅಂದರೆ ಯಾವ ವ್ಯಕ್ತಿಯೂ ಕೂಡ ಅನುಚಿತವಾಗಿ ವರ್ತಿಸಬಾರ್ದು, ಎಲ್ಲರೂ ಕೂಡ ಹೊಸ ವರ್ಷಾಚರಣೆಯನ್ನು ಸಂಭ್ರಮಿಸಬೇಕು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಪೊಲೀಸರು ಕೂಡ ಸಕಲ ರೀತಿಯಲ್ಲಿ ಸಜ್ಜಾಗಿದ್ದಾರೆ. ಸೊ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಎನ್ನುವಂಥದ್ದು ಪ್ರತಿಯೊಬ್ಬರು ಕೂಡ, ಅಂದರೆ ಒಳ ಬರ್ತಕ್ಕಂಥ ಈ ರಸ್ತೆಗೆ ಏನು ಕೋರಮಂಗಲದ ಏನು ಪ್ರಮುಖ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥದ್ದು. ಜೊತೆಗೆ ಏನಾದರೂ ಒಂದು ರೀತಿ ಅಹಿತಕರ ಘಟನೆ ಆಗಬಾರ್ದು ಎನ್ನುವಂಥದ್ದು. ಸೊ ಹಾಗಾಗಿ ಬರುವಂಥ ಪ್ರತಿಯೊಬ್ಬರನ್ನು ಕೂಡ ಪರಿಶೀಲನೆ ಮಾಡುವಂಥದ್ದು. ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ರೀತಿ ಅವರಿಗೆ ಅಂದ್ರೆ ಸೂಚನೆಗಳನ್ನು ನೀಡುವಂಥದ್ದು. ಜೊತೆಗೆ ಅಂದರೆ ಸಂಭ್ರಮಾಚರಣೆಗೆ ಬಂದಿದ್ರೆ ಸಂಭ್ರಮಾಚರಣೆ ಮಾಡಿ, ಯಾರು ಕೂಡ ಅನುಚಿತವಾಗಿ ವರ್ತಿಸಬೇಡಿ ಎನ್ನುವಂಥದ್ದನ್ನು ಅಲ್ಲಲ್ಲಿ ಮೈಕ್ಗಳ ಮೂಲಕ ಅನೌನ್ಸನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಒಂದು ರೀತಿ ಹೊಸ ವರ್ಷಾಚರಣೆಯನ್ನು ಸಂಭ್ರಮಿಸಲಿಕ್ಕೆ ಕಾತರಾಗಿರುವಂಥದ್ದು. ಅಂದರೆ 2025 ಸಾಕು, 26ನೇ ನಾವು ಸ್ವಾಗತಿಸಬೇಕು ಅನ್ನುವಂಥದ್ದನ್ನು ಆ ಖುಷಿಯಲ್ಲಿ ಕೂಡ ಸಾಕಷ್ಟು ಜನ ಈ ಕೋರಮಂಗಲ ರಸ್ತೆಗೆ ಬಂದಿರುವಂಥದ್ದು. ಒಂದಷ್ಟು ಜನ ಏನೋ ಲಿಮಿಟ್ ಕ್ರಾಸ್ ಮಾಡಿ ಮದ್ಯವನ್ನು ಸೇವಿಸ್ತಾರೆ. ಮದ್ಯವನ್ನು ಸೇವಿಸಿದಾಗ ಅವರಿಗೆ ನಡೆಯೋಕ್ಕಾಗೋದಿಲ್ಲ ಎಂದಾಗ ಪೊಲೀಸರು ಕೂಡ ಅವರನ್ನು ಅಂದರೆ ತಾತ್ಕಾಲಿಕ ಆರೈಕೆ ಕೇಂದ್ರ, ಸಹಾಯ ಕೇಂದ್ರಗಳ ಮೂಲಕ ಅಲ್ಲಿಗೆ ಅವರಿಗೆ ಆರೈಕೆಯನ್ನು ಮಾಡ್ತಾರೆ. ಬೆಡ್ ವ್ಯವಸ್ಥೆ ಇರುತ್ತೆ, ಒಂದಿಷ್ಟು ಪ್ರಾಥಮಿಕ ಕಿಟ್ಗಳನ್ನು ಇಟ್ಟಿದ್ದಾರೆ. ಇದ್ರ ಜೊತೆಗೆ ಪೊಲೀಸರು ಯಾರೂ ಕೂಡ ಅನುಚಿತವಾಗಿ ವರ್ತಿಸಬಾರ್ದು ಅಂತೇಳಿ ರಸ್ತೆ ಇದ್ದಕ್ಕೂ ಆ ಬದಿ ಮತ್ತು ಈ ಕಡೆ ಬದಿ ಎರಡೂ ಬದಿಯಲ್ಲೂ ಕೂಡ ಪೊಲೀಸರು ಹೈ ಅಲರ್ಟ್, ಅಂದರೆ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಈಗಾಗಲೇ ನೋಡ್ಬೋದು ಕೋರಮಂಗಲದ ಪ್ರತಿಯೊಂದು ಪಬ್ಗಳಲ್ಲೂ ಕೂಡ ಕಿಕ್ಕಿರಿದು ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಸೇರಿದ್ದಾರೆ. ಸೊ ಎಲ್ಲೂ ಕೂಡ ಅವರಿಗೆ ಜಾಗ ಇಲ್ಲ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಒಂದಷ್ಟು ಜನ ಕಾದು ಕುಳಿತಿದ್ದಾರೆ, ಯಾರಿಗೂ ಕೂಡ ಅಲ್ಲಿ ಜಾಗ ಇಲ್ಲವಂಥದ್ದು. ಯಾಕಂದರೆ ಕೋರಮಂಗಲ ಅಂದ ತಕ್ಷಣ ಹೊಸ ವರ್ಷಾಚರಣೆಗೆ ಬೆಸ್ಟ್ ಪ್ಲೇಸ್ ಎನ್ನುವಂಥದ್ದು ಒಂದಷ್ಟು ಯುವಕರ ಮಾತಾಗಿರುವಂಥದ್ದು. ಸೊ ಹೀಗಾಗಿ ಕೋರಮಂಗಲದ ರಸ್ತೆ ಎನ್ನುವಂಥದ್ದು ಏನಿದೆ, ಸೊ ಹೊಸ ವರ್ಷಾಚರಣೆಯ ಸಂಭ್ರಮಾಚರಣೆಯ ಹಾಟ್ ಸ್ಪಾಟ್ ಎನ್ನುವಂಥದ್ದು. ಹಾಗಾಗಿ ಒಂದಷ್ಟು ಜನ ತುಂಬಾ ಜನ ಕಿಕ್ಕಿರಿದು ಸೇರಿದ್ದಾರೆ. ಇದ್ರ ಜೊತೆಗೆ ಪೊಲೀಸರು ಕೂಡ ಅವರನ್ನು ಚದುರಿಸುವಂಥ ಕೆಲಸ, ಸೊ ಯಾರು ಕೂಡ ಅನುಚಿತವಾಗಿ ವರ್ತಿಸಬಾರ್ದು ಎನ್ನುವಂಥದ್ದು. ಹೀಗಾಗಿ ಎಲ್ಲ ರೀತಿಯಲ್ಲೂ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. 2025 ಇನ್ನು ಮುಕ್ತಾಯಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು. ನೋಡ್ಬೋದು ನಾವಿರ್ತಕ್ಕಂಥದ್ದು ಬೆಂಗಳೂರಿನ ಕೋರಮಂಗಲ ರಸ್ತೆಯಲ್ಲಿ. ಕೋರಮಂಗಲ ರಸ್ತೆ ಒಂದು ರೀತಿ ಊರ ಹಬ್ಬದ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಯೂತ್ಸ್ಗಳು. ಸೊ ಸಾಕಷ್ಟು ಯುವಕರು ಯುವತಿಯರಾಗಿರ್ಬೋದು ಈ ಕೋರಮಂಗಲ ರಸ್ತೆಗೆ ಸೇರಿದ್ದಾರೆ. ಸೊ ಬೆಂಗಳೂರು ಅಂದ ತಕ್ಷಣ ಅಂದರೆ ಹೊಸ ವರ್ಷಾಚರಣೆ ಅಂದ ತಕ್ಷಣ ಬೆಂಗಳೂರಿನಲ್ಲಿ ಮೊದಲಿಗೆ ನೆನಪು ಬರ್ತಕ್ಕಂಥದ್ದೇ ಕೋರಮಂಗಲ ರಸ್ತೆ. ಅದಾದ ಬಳಿಕ MG ರಸ್ತೆ. ನೋಡ್ಬೋದು ಸಾಕಷ್ಟು ಜನ ಕಿಕ್ಕಿರಿದು ಸೇರಿರುವಂಥದ್ದು, ಅಂದರೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಾಕಷ್ಟು ಜನ ನೆರೆದಿರುವಂಥದ್ದು. ಸೊ ಒಂದು ರೀತಿ 2025 ಅದ್ದೂರಿಯಾಗಿ ಕಳಿಸ್ಕೊಡ್ಬೇಕು, 2026 ನಾವು ಅದ್ದೂರಿಯಾಗಿ ಸ್ವಾಗತಿಸಬೇಕು ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಯೂತ್ಸ್ಗಳು ಒಂದು ರೀತಿ ಸಂಭ್ರಮಿಸ್ತಾರೆ. ಸೊ ನೋಡ್ಬೋದು ಸಾಕಷ್ಟು ಜನ 2025 ನಾವು ಅದ್ದೂರಿಯಾಗಿ ಸಂಭ್ರಮಿಸ್ತಾ ಇದ್ದೀವಿ ಎನ್ನುವಂಥದ್ದು. ಸೊ DJ ಆಗಿರ್ಬೋದು, ಪಬ್ ಆಗಿರ್ಬೋದು, ಸಾಕಷ್ಟು ಜನ ಈ ಕೋರಮಂಗಲದ ರಸ್ತೆಗೆ ಬರ್ತಾರೆ. ಯಾಕಂತ ಹೇಳಿದ್ರೆ ಮದ್ಯವನ್ನು ಸೇವಿಸುವಂಥ ಆಗ್ಬೋದು, ಅಥವಾ DJ ಸದ್ದಿಗೆ ಹೆಜ್ಜೆಯನ್ನು ಹಾಕುವಂಥದ್ದಾಗಿರ್ಬೋದು. ಈ ಕೋರಮಂಗಲ ರಸ್ತೆಯ ಪ್ರತಿಯೊಂದು ಪಬ್ಗಳು ಕೂಡ ಈಗಾಗಲೇ ತುಂಬಿರುವಂಥದ್ದು, ಅಂದರೆ ಯಾರಿಗೂ ಕೂಡ ಒಳಗಡೆ ಜಾಗ ಇಲ್ಲ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಕೋರಮಂಗಲ ರಸ್ತೆಗೆ ಅಷ್ಟೊಂದು ಜನ, ಸಾಕಷ್ಟು ಜನ ಬರ್ತಾ ಇರುವಂಥದ್ದು. ಪ್ರತಿ ವರ್ಷವೂ ಕೂಡ ಇದೇ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಏನೋ ನೀವು ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಹೇಳಿದ್ರೆ ಕೋರಮಂಗಲ ರಸ್ತೆ ನೆನಪಾಗುತ್ತೆ. ಈಗಾಗಲೇ ಪೊಲೀಸರು ಕೂಡ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ಸೊ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೂಡ ಅಲ್ಲಲ್ಲಿ ಅಂದ್ರೆ ನಿರ್ಮಾಣ ಮಾಡಿದ್ದಾರೆ. ಅಂದರೆ ತಾತ್ಕಾಲಿಕವಾಗಿ ಯಾರಿಗೆ ಏನಾದರೂ ತೊಂದರೆಗಳಾದರೆ, ಸೊ ಯಾರಿಗಾದ್ರೂ ಏನಾದರೂ ಒಂದು ರೀತಿ ಅವಘಡಗಳು ಸಂಭವಿಸಿದರೆ ತಕ್ಷಣ ಅವರಿಗೆ ಸ್ಪಂದಿಸಬೇಕು, ಅಂದರೆ ಚಿಕಿತ್ಸೆಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಆಂಬ್ಯುಲೆನ್ಸ್ಗಳನ್ನು ಕೂಡ ನಿಲ್ಲಿಸಿದ್ದಾರೆ. ಸೊ ಇದ್ರ ಜೊತೆಗೆ ಫೈರ್ ಇಂಜಿನ್ ಆಗಿರ್ಬೋದು. ಸೊ ಪೊಲೀಸರು ಕೂಡ ಸಕಲ ರೀತಿಯಲ್ಲಿ ಒಂದು ರಸ್ತೆ ಇದ್ದಕ್ಕೂ ಪೊಲೀಸರು ಕೂಡ ಹೈ ಅಲರ್ಟ್, ಅಂದರೆ ಯಾರು ಕೂಡ ಅನುಚಿತವಾಗಿ ವರ್ತಿಸಬಾರ್ದು ಎನ್ನುವಂಥದ್ದು. ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿರುವಂಥದ್ದು, ಅಂದರೆ ಯಾವ ವ್ಯಕ್ತಿಯೂ ಕೂಡ ಅನುಚಿತವಾಗಿ ವರ್ತಿಸಬಾರ್ದು, ಎಲ್ಲರೂ ಕೂಡ ಹೊಸ ವರ್ಷಾಚರಣೆಯನ್ನು ಸಂಭ್ರಮಿಸಬೇಕು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಪೊಲೀಸರು ಕೂಡ ಸಕಲ ರೀತಿಯಲ್ಲಿ ಸಜ್ಜಾಗಿದ್ದಾರೆ. ಸೊ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಎನ್ನುವಂಥದ್ದು ಪ್ರತಿಯೊಬ್ಬರು ಕೂಡ, ಅಂದರೆ ಒಳ ಬರ್ತಕ್ಕಂಥ ಈ ರಸ್ತೆಗೆ ಏನು ಕೋರಮಂಗಲದ ಏನು ಪ್ರಮುಖ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಯಾರಿಗೂ ಕೂಡ ತೊಂದರೆ
ಆಗಬಾರ್ದು ಅನ್ನುವಂಥದ್ದು, ಜೊತೆಗೆ ಏನಾದರೂ ಒಂದು ರೀತಿ ಅಹಿತಕರ ಘಟನೆ ಆಗಬಾರ್ದು ಎನ್ನುವಂಥದ್ದು. ಸೊ ಹಾಗಾಗಿ ಬರುವಂಥ ಪ್ರತಿಯೊಬ್ಬರನ್ನು ಕೂಡ ಪರಿಶೀಲನೆ ಮಾಡುವಂಥದ್ದು. ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ರೀತಿ ಅವರಿಗೆ ಅಂದ್ರೆ ಸೂಚನೆಗಳನ್ನು ನೀಡುವಂಥದ್ದು. ಜೊತೆಗೆ ಅಂದರೆ ಸಂಭ್ರಮಾಚರಣೆಗೆ ಬಂದಿದ್ರೆ ಸಂಭ್ರಮಾಚರಣೆ ಮಾಡಿ, ಯಾರು ಕೂಡ ಅನುಚಿತವಾಗಿ ವರ್ತಿಸಬೇಡಿ ಎನ್ನುವಂಥದ್ದನ್ನು ಅಲ್ಲಲ್ಲಿ ಮೈಕ್ಗಳ ಮೂಲಕ ಅನೌನ್ಸನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಒಂದು ರೀತಿ ಹೊಸ ವರ್ಷಾಚರಣೆಯನ್ನು ಸಂಭ್ರಮಿಸಲಿಕ್ಕೆ ಕಾತರಾಗಿರುವಂಥದ್ದು. ಅಂದರೆ 2025 ಸಾಕು, 26ನ್ನು ನಾವು ಸ್ವಾಗತಿಸಬೇಕು ಅನ್ನುವಂಥದ್ದನ್ನು ಆ ಖುಷಿಯಲ್ಲಿ ಕೂಡ ಸಾಕಷ್ಟು ಜನ ಈ ಕೋರಮಂಗಲ ರಸ್ತೆಗೆ ಬಂದಿರುವಂಥದ್ದು. ಒಂದಷ್ಟು ಜನ ಏನೋ ಲಿಮಿಟ್ ಕ್ರಾಸ್ ಮಾಡಿ ಮದ್ಯವನ್ನು ಸೇವಿಸ್ತಾರೆ. ಮದ್ಯವನ್ನು ಸೇವಿಸಿದಾಗ ಅವರಿಗೆ ನಡೆಯೋಕ್ಕಾಗೋದಿಲ್ಲ ಎಂದಾಗ ಪೊಲೀಸರು ಕೂಡ ಅವರನ್ನು ಅಂದರೆ ತಾತ್ಕಾಲಿಕ ಆರೈಕೆ ಕೇಂದ್ರ, ಸಹಾಯ ಕೇಂದ್ರಗಳ ಮೂಲಕ ಅಲ್ಲಿಗೆ ಅವರಿಗೆ ಆರೈಕೆಯನ್ನು ಮಾಡ್ತಾರೆ. ಬೆಡ್ ವ್ಯವಸ್ಥೆ ಇರುತ್ತೆ, ಒಂದಿಷ್ಟು ಪ್ರಾಥಮಿಕ ಕಿಟ್ಗಳನ್ನು ಇಟ್ಟಿದ್ದಾರೆ. ಇದ್ರ ಜೊತೆಗೆ ಪೊಲೀಸರು ಯಾರೂ ಕೂಡ ಅನುಚಿತವಾಗಿ ವರ್ತಿಸಬಾರ್ದು ಅಂತೇಳಿ ರಸ್ತೆದಕ್ಕೂ ಆ ಬದಿ ಮತ್ತು ಈ ಕಡೆ ಬದಿ ಎರಡೂ ಬದಿಯಲ್ಲೂ ಕೂಡ ಪೊಲೀಸರು ಹೈ ಅಲರ್ಟ್ ಅಂದರೆ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಈಗಾಗಲೇ ನೋಡ್ಬೋದು ಕೋರಮಂಗಲದ ಪ್ರತಿಯೊಂದು ಪಬ್ಗಳಲ್ಲೂ ಕೂಡ ಕಿಕ್ಕಿರಿದು ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಸೇರಿದ್ದಾರೆ. ಸೊ ಎಲ್ಲೂ ಕೂಡ ಅವರಿಗೆ ಜಾಗ ಇಲ್ಲ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಒಂದಷ್ಟು ಜನ ಕಾದು ಕುಳಿತಿದ್ದಾರೆ, ಯಾರಿಗೂ ಕೂಡ ಅಲ್ಲಿ ಜಾಗ ಇಲ್ಲವಂಥದ್ದು. ಯಾಕಂದರೆ ಕೋರಮಂಗಲ ಅಂದ ತಕ್ಷಣ ಹೊಸ ವರ್ಷಾಚರಣೆಗೆ ಬೆಸ್ಟ್ ಪ್ಲೇಸ್ ಎನ್ನುವಂಥದ್ದು ಒಂದಷ್ಟು ಯುವಕರ ಮಾತಾಗಿರುವಂಥದ್ದು. ಸೊ ಹೀಗಾಗಿ ಕೋರಮಂಗಲದ ರಸ್ತೆ ಎನ್ನುವಂಥದ್ದು ಏನಿದೆ, ಸೊ ಹೊಸ ವರ್ಷಾಚರಣೆಯ ಸಂಭ್ರಮಾಚರಣೆಯ ಹಾಟ್ ಸ್ಪಾಟ್ ಎನ್ನುವಂಥದ್ದು. ಹಾಗಾಗಿ ಒಂದಷ್ಟು ಜನ ತುಂಬಾ ಜನ ಕಿಕ್ಕಿರಿದು ಸೇರಿದ್ದಾರೆ. ಇದ್ರ ಜೊತೆಗೆ ಪೊಲೀಸರು ಕೂಡ ಅವರನ್ನು ಚದುರಿಸುವಂಥ ಕೆಲಸ, ಸೊ ಯಾರು ಕೂಡ ಅನುಚಿತವಾಗಿ ವರ್ತಿಸಬಾರ್ದು ಎನ್ನುವಂಥದ್ದು. ಹೀಗಾಗಿ ಎಲ್ಲ ರೀತಿಯಲ್ಲೂ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.